ಬೇಕೇ ಬೇಕು ಮಂಗಾರುಡಿ ಸಮಾಜಕ್ಕೆ ಸಾಲಿ ಬೇಕೇ ಬೇಕು ಮಂಗಾರುಡಿ ಸಮಾಜಕ್ಕೆ ಸಾಲಿ ಬೇಕೇ ಬೇಕು ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು ಏತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಮನೆ ಮುಂದೆ ಬರೋದಿದೆ ಆ ಪದ್ಧತಿ ನಿನ್ನ ಜೀವನ ಇತಿಹಾಸದಾಗ ನೋಡಿನಿ ಇವು ಹೆಣ್ಮಕ್ಳು ಹೋಗ್ತಾವ ಮನೆ ಬಿಟ್ಟು ಮನೆ ಹಿಡಿದು ಆಡೋದು ನಾವು ಹೋದ್ ನೋಡಿನಿ ಇರಾಗಿಲ್ಲ ಹೋಗೋಣ ರಾಜಕೀಯ ಮಾಡು ಇದು ನಮ್ಮ ಸುಮ್ಮನೆ ಆಫೀಸದ ಡಿ ಸಿ ಆಫೀಸ್ ಬರ್ತೀನಿ ಎಲ್ಲರೇ ರಾಜ್ಯದ ಎಲ್ಲರೇ ದೇಶದ ಯಾರ ಮನೆ ಲೀಡರ್ಗಳು ಮನೆ ಮುಂದೆ ಹೋಗ್ತಾರ ಗೌಡ್ರ ಈಗ ನಿಮ್ಮ ಮನೆಗೆ ಬರ್ತೀನಲ್ಲಪ್ಪ ನಿಮ್ಮ ಕಾಳು ಬಂದು ಕೆಲಸ ಮಾಡ್ತಿರ್ತ ತಡ ಆಗ್ಯದ 20 ವರ್ಷ ತಾಳಿರಿ ಇನ್ನೊಂದು 15 ದಿನ ತಾಳು ಬಜೆಟ್ ಆಗ್ಯದ ಗೌಡ್ರ ಏನಾಗಿದೆ ಕೇಳಿ ಇನ್ನ ಇಡ್ತಾನ ಕೂತು ಆಫೀಸ್ಗೆ ಹೋಗಿ ಬಂದೆ ಯಾವಾಗ ಒಂದು 20 ಲಕ್ಷ ಕೊಟ್ಟಿದ್ದೆ ಅಲ್ಲಿ ಜಾಗ ಇಲ್ಲ ಆಗಲ್ಲ ಅಂತ ಹೇಳಿ ಅದೇ ಡೈವರ್ಟ್ ಮಾಡಿ ಹಾಕೊಂಡು ಕೊಡೋದು ಟೈಪ್ ಮಾಡ್ಕೊಂಡು ತೊಗೊಂಬಂತ ಹೇಳಿ ಬರ್ತಾನೆ ಗೌಡ್ರ ಈಗ ಏನು ಪಾಪ ಮೊದಲೇ ಅಪರಾಧ ಪ್ರಕರಣಗಳು ನಿಮಗೆಲ್ಲ ಗೊತ್ತದ ಅವಕ್ಕೆ 144 ಗುಡಿ ಆದ್ಯತೆ ಕೊಟ್ಟು 50 ಲಕ್ಷ ಹಾಕಿನಲ್ಲಿ ಇವ್ರ ಮಂದಿನೇ ಎಲ್ಲ ಬಂದು ಹೇಳ್ತು ನನಗೇನಿಲ್ಲ ಸಾಲಿಗೆ ಯಾಕಂತ ಸಾಲಿ ಚೇಂಜ್ ಮಾಡಿ ಹಾಕ್ತೀನಿ ಮತ್ತೆ ಬ್ಯಾಸ್ ಮತ್ತೆ ಕಿರಿಕಿರಿ ಮಾಡ್ತಾರೆ ವೆಂಕಟೇಶ ಗುಡಿ ಈಗ ಅದು 20 ಲಕ್ಷ ಹಾಕ್ತೀನಿ ಕಂಬಿದ್ರು ಮೇಲೆ ಫಂಡ್ ಕೊಟ್ಟು ಮಾಡ್ತಾರೆ ಸಾಲಿ ಯಾರು ಸಾಲಿ ಕೇಳ್ತಾನಂದ್ರೆ ನಾವು ಭಾಳ ಸಂಜೆ ಗೌಡ್ರ ಗೊತ್ತ್ರಿ 2 ರೂಮ್ ಅವ್ರಿ ಟೀಚರ್ 144 ಹುಡುಗರು ಅವ್ರು ನೀವು ಮೊದಲಿಂದ ಹೇಳಿರಿ ಇಬ್ರು ಇಲ್ರಿ ನಾವು ಎರಡು ಪ್ರಶ್ನೆ ಅಕ್ಷರ ನಾವು ತಪ್ಪು ಏನು ಮಾಡ್ರ ಅವರು ಗೌರ್ಮೆಂಟ್ ಅವ್ರಿಗೆ ಕೊಟ್ರ DDP ಅಕ್ಷರ ಇದು ಮಾಡಿ ಅಕ್ಷರ ಆವಿಷ್ಕಾರ ನಮ್ಮ ಕಡೆ ಕೊಟ್ರೆ ನಮ್ಮ ಇದ್ರ ಹಾಕಿ ಅವ್ನು ಬೈದಿನ ಎಟ್ಲೀಸ್ಟ್ ಅದು ಒಟ್ರಗಲ್ಲೇ ಕೆಲವೊಂದು ಗೌರ್ಮೆಂಟ್ ಖಾಲಿ ಅದ ಕಣ್ಣೀರು ಏನು ಬರ್ದು ಕಾಣ್ತಾವ ಯಾಕೆ ಹಾಕಿಲ್ಲ ಅದು ಬೈದಿನ ಅದು ಅವಕ ಗೌಡ್ರ ಈಗ HMನು ಲೆಟರ್ ಬರ್ದಾರ BO ಬರ್ದಾರ DDP ಬರ್ದಾರ ಎಲ್ಲರೂ ಇನ್ಸ್ಪೆಕ್ಷನ್ ಮಾಡ್ರ ಅಲ್ಲಿ ಮಕ್ಕಳು 1 ವರ್ಷ ಐತ್ರಿ ಗೌಡ್ರ ಪೂರಾ ಹೊರಗೆ ಕೂಡ್ತಾವ ಸಾಲಿನ ಬಿಟ್ಟಾವ 2 ರೂಮ್ ಅವ್ರು ಇರೋದೇ ಈಗ ನಿಮ್ಮ ಪಾಪ ನಿಮ್ಮ ಬಗ್ಗೆ ನಮ್ಗೆ ಭಾಳ ಅಭಿಮಾನ ಗೌರವ ಅದ ರೀ ನಿಮ್ಗೆ ಹರ್ಟ್ ಮಾಡ್ಬೇಕಂತ ನಾವು ಬಂದಿಲ್ಲ ನಿಮ್ಗೆ ಜರ ಸೀರಿಯಸ್ನೆಸ್ ಬರಲಿ ನನ್ನ ಟೈಪ್ ಪಡ್ಕೊಂಡಿರ್ತಾನೆ ಯಾಕಂದ್ರೆ ಗೌಡ್ರ ಏನಾಗ್ತದೆ ನಾವೇನಾಗಿದೆ ಮನಿ ಕೋಳಿ ಅವಣ ಬರ್ತಾರೆ ಬಿಡು ಹಂಗೆ ಹೇಳ್ತಾರೆ 2 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡ್ಯಾರ ಆ ಬಿಲ್ಡಿಂಗ್ ಕಟ್ಟಲಕ್ಕ 20 ಲಕ್ಷ ರೂಪಾಯಿದಾಗ ಕಾಲಮ್ ನಾನು ಸ್ಟಾರ್ಟ್ ಆಗಲ್ಲ ಅಂತ ಹೇಳಿನ ಸ್ಟಾರ್ಟ್ ಆಗಲ್ಲ ಅಂತ ಹೇಳಿದೆ ಕೊಡೋರು ಬೇಕಲ್ಲ ನಿಮ್ದೇ ಗೌಡ್ರ ನೀನೇ ನಿನ್ನ ಒಳಗಿನ ನಿನಗೆ ನನ್ಗೆ ಗೊತ್ತ ಗೌಡ್ರ ಇಲ್ಲಿ ಕೇಳ್ರಿ ಕೂಡಿ ಪ್ರಿಯಾಂಕಾ ಬಂದನ ಒಂದು ಡೆಲಿಗೇಷನ್ 1000 ಕೋಟಿ ರೂಪಾಯಿ ಗೌಡ್ರಿ ಡೆಲಿಗೇಷನ್ ಮಾಡ 862 ಇನ್ನ 4,000 ಕೋಟಿ ಪ್ರಿಯಾಂಕಾ ಬಂದನ ಒಂದು ಡೆಲಿಗೇಷನ್ ಮಾಡಮ್ಮ ಕಿಮಿಟ್ ಯಾರು ಅಂದೆ ಅಲ್ಲಿ ಕೊಟ್ಟಿದ್ದು ಅವ್ರು ತಗೊಂಡು ನಂದು ಒಂದು ಲೆಟರ್ ಹಚ್ಚಿ ಮ್ಯಾಕ್ರೋದಾಗ ಅಜಯ್ ಸಿಂಗ್ಗೆ ಅವನಿಗೊಂದು ಡೆಲಿಗೇಷನ್ ಮಾಡಿ ತಗೊಂಬ ನೀವು ಲೆಟರ್ ಕೊಟ್ಟಿದ್ದೀರ ಅವಾಗೆ ರೀ ಇದು ನಿಮ್ಗೆ ಲೆಟರ್ ಅದ ನೀವು ಅಜಯ್ ಸಿಂಗ್ ಅವ್ರು ಲೆಟರ್ ಕೊಟ್ಟಿದ್ದೀರಿ 2 ಸಲ ಅಜಯ್ ಸಿಂಗ್ ಅವ್ರನ್ನೂ ಸೀರಿಯಸ್ ತೊಗೊಳ್ತಾ ಇರಲಿಲ್ಲ ಮತ್ತು ಅದು ಸ್ಕೂಲ್ ಕಾಲೇಜ್ ಯಾವರೇ ಇನ್ನ ಬೇರೆ ಕೇಳಿದ್ರೆ ಹೆಂಗೆ ರೀ ಆ ರೈಟು ಇದು ಅದಲ್ಲ ಸರ್ ನೋಡ್ರಿ ಅದು ಎಜುಕೇಷನ್ ಆ ಮಕ್ಕಳಿಗೆ ಅದು ಅಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾವ ಅಂತಲ್ಲಿ ನಾವು ಸಾಲಿ ಕಲಿಸಿದ್ರ ಮುಖ್ಯವಾಗಿ ಬರ್ತಾವ ಮಕ್ಕಳು ಅಲ್ಲಿ ಜನ ಪರಿವರ್ತನೆ ಆಗ್ತಾವ ಸಾಲಿ ಬೇರೆ ಸಾಲಿ ಬೇರೆ ರೀ ಅವ್ರು ಏನಾದ್ರು ಇಂಪಾರ್ಟೆಂಟ್ ಅಂತ ಅದ್ರಾಗ ಮರಾಠಿ ಮೀಡಿಯಂ ಕನ್ನಡ ಮೀಡಿಯಂ 4-5 ಮಂದಿ ನನ್ನ ನೋಡಿ ಬರ್ರಿ ಅಜಯ್ ಸಿಂಗ್ಗೆ ಪ್ರಿಯಾಂಕಾಗ ಭೇಟಿಯಾಗಿ ಅವೆಲ್ಲ ಕಾಪಿಗಳು ಸರ್ BOದ್ರು ಅದ ಸರ್ BOದ್ರು ಅದ ಸರ್ BO DDP ಎಲ್ಲ ಇಲ್ಲಿ ಹೈಯರ್ ಪ್ರೈಮರಿ ಸ್ಕೂಲ್ ಮರಾಠ ಮಂಗಳೂರು ಗಲ್ಯಾಗ ಬಾಪು ನಗರದಾಗ ಅದು ದೊಡ್ಡ ಬಿಲ್ಡಿಂಗ್ ಆಗ್ಯದ ಬೀಳಕ್ಕಾಗ್ಯದ ಪೂರಾ ಶಿಥಿಲಾವಸ್ಥೆಯಲ್ಲಿ ಅದ ವೀಕ್ಷಣೆ ಮಾಡೋದೇನು ಕೊಟ್ಟಂಗೆ ಆಗ್ತದ ಅಲ್ಲಪ್ಪ ಎಲ್ಲ ಮಾಡ್ಬೇಕಾದ ಅಕ್ಷರ ವಿಸ್ಕಾರದಾಗ ಇದು ಹಾಕ್ಬೇಕಲ್ಲ ಅಲ್ಲಿ ಜಾಫರಾಬಾದ್ ಒಂದೇ ಕಾಣ್ತಿದ್ದು ಬರಲ್ಲ ಅಲ್ಲ ಇದು ಏನಂತ ಎಕ್ಸ್ಟ್ರಾ ನೀವು DC ಕೊಡ್ರಿ ನಾ DCಗೆ ಹೇಳ್ತೀನಿ
DC ಥ್ರೋ ಏನಪ್ಪ ಅಂದ್ರೆ ಪ್ರಿಯಾಂಕಾ ಹೇಳಿದ್ರೆ ಅವ್ರಿಗೆ ಇದು ಆಗ್ತದೆ, ಆಫೀಸರ್ ಹೇಳಿದ್ರೆ ಕನ್ವಿನ್ಸ್ ಆಗ್ತದೆ. ನಾವು ಹೇಳೋಣ ಏನು ಇಂಟ್ರೆಸ್ಟ್ ನಿಂದು ಕೇಳ್ತಾರಂತಾರೆ, ಆಗಬಾರ್ದು. DDP ಇದು ಒಂದು ಲೆಟ್ರ್, ನಿಂದೊಂದು ಲೆಟ್ರ್ ಕೊಡು ನಮ್ಗೆ. ಈ ಸಾಲಿ ಬಸವನಗರಕ್ಕೆ ಇಲ್ಲಿ ಇದರನ್ನು ಒಟ್ರಗಲ್ಲಿ ಮುಂದೋದಲ್ಲ ಯಾವ ಏನೋ MPHS ಅನ್ನೋದು ಬ್ರಹ್ಮಪುರ್ದು ಇವೆರಡೂ ಬರೆದು ಕೊಡು. ಇವೆರಡೂ ಪ್ರಿಯಾಂಕಾಗ ಮತ್ತು ಅಜಯ್ ಸಿಂಗ್ಗೆ. MP ಅದು 30 ಲಕ್ಷ ಕೊಟ್ರೆ 30 ಲಕ್ಷದ ಆತ ದೊಡ್ಡ ಸಾಲಿ ಅದು. ಇಲ್ಲಪ್ಪ ಸಾಲಿ ನಾನೇ ಕೊಟ್ಟಿದ್ದೆ ಲಿಸ್ಟ್ ಅವಾಗ. ಅಂದರೆ ಬಸವನಗರದೇ ಇದು ಮಾಂಗಡ್ರ ಗಲ್ಯಾಗದ ಇದು ಬಾಪುನಗರ. ಹಾಂ, ಬಾಪುನಗರಕ್ಕೆ ಬೇಕು. ನೀನು ರೇಟ್ ನೋಡಿರಿ ಸರ್. ಈ MP ಫಂಡ್ನಾಗೂ ಹಾಕ್ರಿ ಸರ್. MP ಫಂಡ್ನಾಗ ಇದು ಯಾಕೆ ಕಾಣಲಿಲ್ಲನು? 2 ಕೋಟಿ ರೂಪಾಯಿ ಬೇಕಿದಕ್ಕೆ. ಭಾಳ ದೊಡ್ಡ ಜಾಗನೂ ಅದ. ಅದಕ್ಕೆ ನೀವೊಂದು ಕೆಲಸ ಮಾಡು. ಇದು ಹಿಂಗೆ ಎಷ್ಟು ದಿನ ಕೂತ್ರು ಎಷ್ಟು ದಿನ ತಿರುಗಾಡಿ 20 ವರ್ಷ ಹೋಗ್ಯದ. ಹಿಂಗೆ 23 ವರ್ಷ ಆಯ್ತು ಪಾಪ. BJP ಲೀಡ್ರ್ ಏನವ ಅದು ತಿರುಗಾಡ್ದು ಅವ್ರ ಕೈಲಿ ಮಾಡ್ಕೊಂಡು ಹೇಳಿ ನಾವು ಮಾಡ್ಲಂದ್ರೆ 3 ಕ್ರಾಂತಿ. ಸರ್ ಇದು ಎಲ್ಲ ಸಮಾಜ ಸೇವೆ ಅದ ಸರ್. ಈಗ ಒಂದು ಕೆಲಸ ಮಾಡ್ಬೇಕು ನೀನು ನಾನು ಸೆಷನ್ಗೆ ಹೋಗಿ ಬರ್ತೀನಿ, 3-4 ದಿನದಿಂದ ಬರ್ತೀನಿ. ಬಂದಾಗ ಇದು ಒಂದು DDP ಲೆಟ್ರ, ಒಂದು ನಿನ್ನ ಲೆಟ್ರ, 2 ಹಚ್ಚಿ ನಾನು ಲೆಟ್ರ್ ಪ್ಯಾಡ್ ಮೇಲೆ ಟೈಪ್ ಇಡಿ. ಒಂದು DC-ಗೆ, ಒಂದು ಪ್ರಿಯಾಂಕಾಗ, ಒಂದು ಅಜಯ್ ಸಿಂಗ್ಗೆ. MP-ಗೆ ಇವ್ರಿಗೆ ಒಂದು ಲೆಟ್ರ್ ಟೈಪ್ ಮಾಡಿ. MP-ಗೆ ಖರ್ಗೆ ಸಾಹೇಬ್ರಿಗೆ ಅವ್ರ ಬಳಿ ಫಂಡ್ ಅದ, ಅವ್ರು ಕೊಡ್ತಾರ. ಈ ಕೊಟ್ರಲ್ಲ ಉದ್ದು ಸಾಲಿಗೆ ಮೇಲ್ಕುಂದ ಕೇಕ್ ಕೊಟ್ರ, ರಾಧಾಕೃಷ್ಣ ಇದು ಕೊಟ್ಟನ, DF-PM ಬೇರೆದವ್ರ ಆಸ್ಪತ್ರೆ. ಹೇಳಿ ಸರ್. ಇವತ್ತು ನಮ್ಮ ಬಾಪುನಗರ ಸರ್ಕಾರಿ ಹಿರಿಯ ಮರಾಠಿ ಪ್ರಾಥಮಿಕ ಶಾಲೆ ಭಾಳ ಶಿಥಿಲಾವಸ್ಥೆಯಲ್ಲಿ, ಭಾಳ ಹಳೆಯ ಶಾಲೆ ಅದು. ಸುಮಾರು ವರ್ಷಗಳಿಂದ ಧರ್ಮಸಿಂಗ್ ಓಪನಿಂಗ್ ಮಾಡ್ರಿ. ಧರ್ಮಸಿಂಗ್ ಸಾಹೇಬ್ರು ಅವಾಗ ಅವರು GD ಚೇರ್ಮನ್ ಇದ್ದಾಗ ಏನಪ್ಪ ಅಂದ್ರೆ ಓಪನಿಂಗ್ ಮಾಡಿರ್ತಕ್ಕಂಥ ಶಾಲೆ ಭಾಳ ಶಿಥಿಲಾವಸ್ಥೆ, 40-50 ವರ್ಷ ಹಿಂದಿಂದು. ಎಲ್ಲ ಏನಪ್ಪ ಅಂದ್ರೆ ಜಾಗ ಕೂಡ ಭಾಳಷ್ಟಿದೆ. ಅದು ಭಾಳದಿಂದ ನನ್ನ ಗಮನಕ್ಕೆ ಕೂಡ ತಂದಿದ್ದಾರೆ. ಸುಮಾರು 2 ಕೋಟಿ ರೂಪಾಯಿ ಅನುದಾನ ಬೇಕಾಗ್ತದೆ. ಅದು ಭಾಳ ಅತಿ ಅವಶ್ಯಕವಾಗಿ ಅಲೆಮಾರಿ, ಅರೆ ಅಲೆಮಾರಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜನರು ಏನಪ್ಪ ಅಂದ್ರೆ ವಾಸಿಸಿದ್ದು. ಅದರಲ್ಲಿ ಏನಪ್ಪ ಅಂದ್ರೆ ಶಾಲೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ನಾನು ಈಗಾಗಲೇ ನಮ್ಮ ಶಿಕ್ಷಣಾಧಿಕಾರಿ ವಿಜಯಕುಮಾರ್ ಅವ್ರಿಗೆ ಮಾತಾಡ್ತೀನಿ. DDP ಅವರಿಗೆ ಹೇಳಿ ಅದು ರಿಪೋರ್ಟ್ ತರಿಸ್ಕೊಂಡು ನಮ್ಮ ಎಜುಕೇಷನ್ ಕಮಿಷನರ್ಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ, ಪ್ರಿಯಾಂಕಾ ಖರ್ಗೆ ಅವರಿಗೂ, ಅಜಯ್ ಸಿಂಗ್ ಅವರು ಅಕ್ಷರ ಆವಿಷ್ಕಾರದಲ್ಲಿ ಆ ಶಾಲೆ ತಗೊಳ್ತಕ್ಕಂಥ ಸಂಪೂರ್ಣ ಪ್ರಯತ್ನ ನಾವೆಲ್ಲರೂ ಸೇರಿ ಅದನ್ನು ಕೈಗೊಳ್ತೀವಿ. ಈಗ ನನ್ನಲ್ಲಿ ಉಳಿದಿರ್ತಕ್ಕಂಥ ಏನು KKRDB 20 ಲಕ್ಷ ರೂಪಾಯಿ ಫಂಡ್ ಬೇರೆ ಕಡೆ ಅದು ಸೇವಿಂಗ್ ಉಳಿದಿತ್ತು. ಅದನ್ನು 20 ಲಕ್ಷ ಆ ಶಾಲೆಗೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ಪತ್ರವನ್ನು ಕೊಟ್ಟಿದ್ದೀನಿ. ಅದು ಪ್ರಾರಂಭ ಆಗ್ತದೆ. ಅದು ಹಂತದಲ್ಲಿ ನಾವು ಈ ಸೆಷನ್ ಮುಗಿದ ತಕ್ಷಣ ಬಂದ ತಕ್ಷಣ ಪ್ರಿಯಾಂಕಾ ಖರ್ಗೆ ಅವರಿಗೆ ಮತ್ತು ಅಜಯ್ ಸಿಂಗ್ ಅವರಿಗೆ ಒಂದು ಪತ್ರ ಕೊಟ್ಟು ಬೆಂಗಳೂರಿಗೆ ಬರ್ತೇನೆ. ಯಾರು ನೀವು ಬಂದಾಗ ಹಲೋ ಸಾಹೇಬ್ರು, ನಾನು ಅಲ್ಲಿ ಭೇಟಿಯಾಗಿ ಏನಪ್ಪ ಅಂದ್ರೆ ಪ್ರಿಯಾಂಕಾಗ ಅಜಯ್ ಸಿಂಗ್ ಭೇಟಿಯಾಗಿ ಇದನ್ನ ಮಾಡಿಸ್ತಕ್ಕಂಥ ಕೆಲಸ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಭರವಸೆ ಮೇಲೆ ಇವತ್ತು ಎಲ್ಲರೂ ಏನಪ್ಪ ಅಂದರೆ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಈ ಕೆಲಸ ಭಾಳ ಅತಿ ಅವಶ್ಯಕವಾಗಿ ಮತ್ತು ಅಲ್ಲಿ ಅತಿ ಅವಶ್ಯ ಇದೆ. ಬೇರೆ ಕಡೆಗಿಂತೂ ಆ ಜನ ವಿದ್ಯಾವಂತರಾಗಿ ತಮ್ಮ ಜೀವನ ಪರಿವರ್ತನೆ ಮಾಡ್ತಕ್ಕಂಥದ್ದು ಭಾಳ ಅತಿ ಅವಶ್ಯಕತೆ. ಅದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಧನ್ಯವಾದಗಳು. ಇಂದು ಮಾಂಗರವಾಡಿ ಬಡಾವಣೆಯಲ್ಲಿರುವಂಥ ಸರ್ಕಾರಿ ಹಿರಿಯ ಮರಾಠಿ ಮತ್ತು ಕನ್ನಡ ಮಾಧ್ಯಮದ ಶಾಲೆಯ ಒಂದು ಸ್ಥಿತಿ ಭಾಳ ಚಿಂತಾಜನಕವಾಗಿದ್ದು, ಅಲ್ಲಿ ಎಲ್ಲ ಕೋಣೆಗಳು ಸಂಪೂರ್ಣವಾಗಿ ಶಿಥಿಲಗೊಂಡಿವೆ. ಕೇವಲ 2 ಕೋಣೆಗಳು ಮಾತ್ರ ಉಳಿದಿದ್ದು ಸುಮಾರು 144 ಮಕ್ಕಳು ಅಲ್ಲಿ ಕಲಿತಾ ಇವೆ. 8 ಜನ ಟೀಚರ್ ಇದ್ದಾರೆ. ಹೀಗಾಗಿ ಆ ಒಂದು ಶಾಲೆಯಲ್ಲಿ ಇವತ್ತು ಎಲ್ಲ ಕೋಣೆಗಳು ಕೂಡ ಪುನರ್ ನಿರ್ಮಾಣ ಮಾಡಬೇಕೆನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತಿನ ದಿವಸ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರ ಮನೆ ಮುಂದೆ ಇವತ್ತು ಪ್ರತಿಭಟನೆಯನ್ನು ನಡೆಸಲಾಗಿದೆ. ಈ ಪ್ರತಿಭಟನೆ ಉದ್ದೇಶ ಏನಂದ್ರೆ, ಏನು ಮಂಗರವಾಡಿ ಬಡಾವಣೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲೆಮಾರಿ ಸಮುದಾಯದವರು ಸಂಪೂರ್ಣವಾಗಿದ್ದು ಅಲ್ಲಿಯ ಮಕ್ಕಳು ಶಿಕ್ಷಣ ಕಲಿಯೋದು ಅತ್ಯಂತ ಅವಶ್ಯಕತೆ ಇದೆ. ಅಲ್ಲಿ ಹಲವಾರು ಅಪರಾಧಿ ಪ್ರಕರಣಗಳು ನಡೆಯುತ್ತಿರುವುದರಿಂದ
ಅವರಿಗೆ ಇಂಥ ಒಂದು ಶಿಕ್ಷಣ ಕೊಡುವ ಮುಖಾಂತರ ವ್ಯಕ್ತಿತ್ವ ಒಂದು ನಿರ್ಮಾಣ ಮಾಡುವುದಕ್ಕೆ, ಮುಂದೆ ಸಮಾಜದಲ್ಲಿ ಸ್ವಾವಲಂಬಿ ಮತ್ತು ಮುಖ್ಯವಾಹಿನಿಗೆ ಬರುವುದಕ್ಕೆ ಅಲ್ಲಿ ಮಕ್ಕಳು ಶಿಕ್ಷಣ ಕಲಿಯೋದು ಅತ್ಯಂತ ಅವಶ್ಯಕತೆ ಇದೆ. ಆದ್ದರಿಂದ ಏನು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಏನಿದೆ, ಏನು ಆರ್ಟಿಕಲ್ 21 ಇವತ್ತ ಮತ್ತು 86 ಅಮೆಂಡ್ಮೆಂಟ್ 186 ಅಮೆಂಡ್ಮೆಂಟ್ ಪ್ರಕಾರ ಇವತ್ತ ಶಿಕ್ಷಣ 1 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತವಾದಂಥ ಶಿಕ್ಷಣ ಕೊಡಬೇಕೆನ್ನುವಂಥ ಸಂವಿಧಾನದ ಹಕ್ಕು ಏನಿದೆ, ಆ ಹಕ್ಕು ಇವತ್ತು ಚ್ಯುತಿ ಆಗಬಾರ್ದು. ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕಂತ ತಿಳ್ಕೊಂಡು ಮೊನ್ನೆ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ವಿನಂತಿ ಮಾಡ್ಕೊಂಡಂಗೆ ಮೊನ್ನೆ ಅಲ್ಲಂಪ್ರಭು ಪಾಟೀಲ್ ಅವರು ಇವತ್ತು ಸಕಾರಾತ್ಮಕವಾಗಿ ಸ್ಪಂದಿಸಿ ಸ್ಥಳದಲ್ಲಿ ತಮ್ಮ ಅನುದಾನದಲ್ಲಿ ಸುಮಾರು 20 ಲಕ್ಷ ರೂಪಾಯಿ ಆ ಒಂದು ಕಟ್ಟಡಕ್ಕೆ ಬಿಡುಗಡೆ ಮಾಡಿದ್ದಕ್ಕಾಗಿ ಸನ್ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಇಡೀ ಒಂದು ಬಂಗಾರವಾಡಿ ಒಂದು ಸಮುದಾಯದ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಮುಂದಿನ ಹಂತವಾಗಿ KKRDB ಮತ್ತು ಅವರ ಅನುದಾನದಲ್ಲಿ ಮತ್ತು MP ಅವರ ಅನುದಾನದಲ್ಲಿ ಸುಮಾರು 2 ಕೋಟಿ ರೂಪಾಯಿ ಅನುದಾನ ನೀಡಿ ಆ ಸಂಪೂರ್ಣ ಶಾಲೆಯನ್ನು ಕೂಡ ಕಟ್ಟಡ ಮಾಡಿ ಕೊಡುವಂಥ ಭರವಸೆಯನ್ನು ಇಂದಿನ ಪ್ರತಿಭಟನಾ ವೇಳೆಯಲ್ಲಿ ಸನ್ಮಾನ್ಯ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆ ಹಿಂಪಡೆದಿದ್ದೀವಿ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಹೇಳಿ ಈ ಕಾರ್ಯಕ್ರಮ